ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಂಟಾ ಅನ್ನೋ ಒಂದು ಮಾತು ಹಿಂದಿಲಿದೆ. ಕಳ್ಳ ಪೊಲೀಸ್ನವನಿಗೆ ನಿಂದೆ ತಪ್ಪು ಅಂತ ಬೈದ್ನಂತೆ. ಇಲ್ಲಿ ಅಮೆರಿಕ ಹಾಗೂ ಭಾರತದ ವಿಷಯದಲ್ಲಿ ಅದೇ ಆಗ್ತಾ ಇದೆ. ಮೊನ್ನೆ ಭಾರತದ ನಾವಿಕರಿದ್ದ ವ್ಯಾಪಾರಿ ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿತು. ಅದರಲ್ಲಿ 3 ಭಾರತೀಯ ನಾವಿಕರು ಸಾವಿಗೀಡಾದ್ರು. ಈ ಬಗ್ಗೆ ಭಾರತ ಅಮೆರಿಕದ ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನ ಕರೆಸ್ಕೊಂಡು ತನ್ನ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿತು. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜೊತೆ ಈ ಬಗ್ಗೆ ಮಾತಾಡಿದ್ರು. ತಮ್ಮ ತೀವ್ರ ಅಸಮಾಧಾನ, ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ನಮ್ಮ ಬ್ಲಾಕೇಡ್ಗಳನ್ನು ಧಿಕ್ಕರಿಸಿದರೆ ಇಂಥ ಪರಿಣಾಮಗಳನ್ನು ಯಾರೇ ಆದರೂ ಅನುಭವಿಸಬೇಕಾಗಿ ಬರುತ್ತೆ ಅನ್ನೋ ಉತ್ತರವನ್ನು ಭಾರತಕ್ಕೆ ಕೊಟ್ಟಿದೆ. ಇಲ್ಲಿ ಅಕ್ರಮವಾಗಿ ಸಮುದ್ರದಲ್ಲಿ ಬ್ಲಾಕೇಡ್ ಹಾಕೊಂಡಿರೋ ಅಮೆರಿಕ ಭಾರತಕ್ಕೆ ಧಮಕಿ ಕೊಡ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ? ಅಮೆರಿಕದ ಈ ಉದ್ದಟತನಕ್ಕೆ ಭಾರತದ ಪ್ರತಿಕ್ರಿಯೆ ಏನು ಮತ್ತು ಹೇಗಿರುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಸತತವಾಗಿ ಅರಬ್ಬಿ ಸಮುದ್ರದಲ್ಲಿ 3 ಹಡಗುಗಳ ಮೇಲೆ ಅಮೆರಿಕ ಮಿಸೈಲ್ ದಾಳಿಯನ್ನು ಮಾಡಿತು. 3 ಹಡಗುಗಳಲ್ಲಿ ಭಾರತೀಯ ನಾವಿಕರೇ ಇದ್ರು. ಇವತ್ತು ಸಮುದ್ರ ವ್ಯಾಪಾರ ಮತ್ತು ನೌಕಾಯಾನ ಏನಿದೆ ಅದರಲ್ಲಿ 10% ಭಾರತೀಯ ನಾವಿಕರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಸುಮಾರು 2.8 ಲಕ್ಷ ಮಂದಿ ಭಾರತೀಯರು ವ್ಯಾಪಾರಿ ನೌಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಡಗು ಭಾರತದ ಧ್ವಜವನ್ನೇ ಹಾಕೊಂಡಿರಬೇಕು ಅಂತೇನಿಲ್ಲ. ಈ ಭಾಗದ ಬೇರೆ ಬೇರೆ ದೇಶಗಳ ವ್ಯಾಪಾರಿ ಹಡಗುಗಳಲ್ಲಿ ಕೂಡ ಸಾಕಷ್ಟು ಭಾರತೀಯ ಸಿಬ್ಬಂದಿ ಇದೆ. ಹಾಗೆ ಏಷ್ಯಾದ ದೇಶಗಳ ಜೊತೆ ವ್ಯಾಪಾರ ಮಾಡುವ ನೌಕೆಗಳಲ್ಲಿ ಭಾರತೀಯರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಮೊನ್ನೆ ಅರಬ್ಬಿ ಸಮುದ್ರದಲ್ಲಿ ಗಲ್ಫ್ ಆಫ್ ಒಮನ್ ಸಮೀಪ ಬರ್ತಾ ಇದ್ದ ಮೇರಿ ವ್ಯಾಕ್ಸ್ ಅನ್ನೋ ಹಡಗಿನ ಮೇಲೆ ದಾಳಿ ಆಯಿತು. ಅದರಲ್ಲಿ 24 ಮಂದಿ ಭಾರತೀಯ ನಾವಿಕರಿದ್ರು. ಅವರನ್ನು ಒಮಾನ್ ಕರಾವಳಿ ಪಡೆ ಕಾಪಾಡಿತು. ಆ ಮಿಸೈಲ್ ದಾಳಿ ಮಾಡಿದ್ದು ಅಮೆರಿಕ. ಅದಾದ 2 ದಿನಕ್ಕೆ ಸೆಟೆಬೆಲ್ಲೋ ಅನ್ನೋ ಇನ್ನೂ ಒಂದು ವ್ಯಾಪಾರಿ ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ದಾಳಿ ಮಾಡಿತು. ಅದರಲ್ಲಿ 24 ಮಂದಿ ನಾವಿಕರಿದ್ರು. ಆ ಪೈಕಿ 21 ಮಂದಿಯನ್ನು ಕಾಪಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು 3 ಮಂದಿ ಆ ದಾಳಿಯಲ್ಲಿ ಸಾವಿಗೀಡಾದರು. ಅದರಲ್ಲಿ ಒಬ್ಬರು ಹಿಮಾಚಲ ಪ್ರದೇಶದವರು, ಮತ್ತೊಬ್ಬರು ಉತ್ತರ ಪ್ರದೇಶದವರು, ಇನ್ನೊಬ್ಬರು ತೆಲಂಗಾಣ ಅಂದರೆ ಹೈದರಾಬಾದ್ಗೆ ಸೇರಿದವರು. ಈ ದಾಳಿಯ ನಂತರ ಭಾರತ ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಯನ್ನು ಕರೆಸ್ಕೊಂಡು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಸಮುದ್ರದಲ್ಲಿ ಈ ರೀತಿ ವ್ಯಾಪಾರಿ ಹಡಗುಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದು ಸರಿಯಲ್ಲ. ಅದು ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪಾರ ಕಾಯ್ದೆಗಳ ಉಲ್ಲಂಘನೆ ಆಗುತ್ತೆ. ಇದನ್ನು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಭಾರತ ಹೇಳ್ತು. ಹಾಗೆ ಹೇಳಿದ ಮರುದಿನವೇ ಮತ್ತೂ ಒಂದು ಹಡಗು ಜಲವೀರರ ಮೇಲೆ ದಾಳಿ ಆಯಿತು. ಅಲ್ಲಿಗೆ ಅಮೆರಿಕ ಅನ್ನೋ ಭಾರತದ ಸ್ಟ್ರಾಟಜಿಕ್ ಪಾರ್ಟ್ನರ್ ದೇಶ ಭಾರತದ ಹಿತಾಸಕ್ತಿಗಳನ್ನ, ಭಾರತದ ಕಳವಳವನ್ನ, ಭಾರತೀಯ ಪ್ರಜೆಗಳನ್ನ ಎಷ್ಟು ಕಾಳಜಿಯಿಂದ ನೋಡ್ತಾ ಇದೆ ಅನ್ನೋದಿಲ್ಲಿ ಸ್ಪಷ್ಟ ಆಯಿತು. ಎಗೈನ್ ಭಾರತ ರಾಜತಾಂತ್ರಿಕ ಅಧಿಕಾರಿಗಳ ಮೂಲಕ ಇನ್ನೂ ಒಂದು ಎಚ್ಚರಿಕೆಯನ್ನ ಅಮೆರಿಕ ಕೊಡ್ತು. ಜೊತೆಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜೊತೆ ಮಾತುಕತೆಗಳನ್ನು ಮಾಡಿದ್ರು. ನಮ್ಮಲ್ಲಿ ವಿದೇಶಾಂಗ ಸಚಿವರಿರೋ ಹಾಗೆ ಅಮೆರಿಕದಲ್ಲಿ ಮಾರ್ಕೋ ರೂಬಿಯೋ ಇದ್ದಾರೆ. ಅವರನ್ನಲ್ಲಿ ವಿದೇಶಾಂಗ ಕಾರ್ಯದರ್ಶಿ, ಸೆಕ್ರೆಟರಿ ಅಂತ ಕರೀತಾರೆ. ಮಾರ್ಕೋ ಜೊತೆ ಮಾತಾಡಿದ ಜಯಶಂಕರ್, ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡೋದು ಸಮರ್ಥನೀಯ ಅಲ್ಲ. ಅವು ಯುದ್ಧ ಹಡಗುಗಳಲ್ಲ. ಅಲ್ಲಿ ಸೈನಿಕರು, ಆಯುಧಗಳು ಇದ್ಯಾವುದೂ ಇರೋದಿಲ್ಲ. ವ್ಯಾಪಾರಿ ಹಡಗುಗಳನ್ನ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡ್ಕೋಬಾರದು ಅಂತ ಅಮೆರಿಕಾಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿ ಬೇರೆಯದ್ದೇ ಆದ ನೆರೆಟಿವ್ ಅನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವರು ಈ ದಾಳಿಗೆ ಅಮೆರಿಕ ಅಲ್ಲ, ಇರಾನ್ ಕಾರಣ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಭಾರತದ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಡ್ರೋನ್ ದಾಳಿಗಳನ್ನ ಮಾಡ್ತಾ ಇದೆ ಅಂತ ಹೇಳೋ ಮೂಲಕ ಈ ದಾಳಿಗಳನ್ನ ಇರಾನ್ನ ತಲೆಗೆ ಕಟ್ಟೋ ಪ್ರಯತ್ನ ಟ್ರಂಪ್ ಕಡೆಯಿಂದ ಆಯ್ತಾದ್ರೂ ಅದನ್ನ ನಂಬೋದಕ್ಕೆ ಜಗತ್ತು ಸಿದ್ಧ ಇರಲಿಲ್ಲ. ಅದರ ಬೆನ್ನಲ್ಲೇ ಇರಾನ್ ಕೂಡ ಟ್ರಂಪ್ ಹೇಳಿಕೆಯನ್ನು ಖಂಡಿಸಿ ಅದು ಸುಳ್ಳು ಅಂತ ಹೇಳ್ತಾ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿತು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿ ಕೂಡ ಈ ದಾಳಿಗಳು ನಾವು ಮಾಡಿದ್ದಲ್ಲ, ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡ್ತು. ಅಲ್ಲಿಗೆ ಟ್ರಂಪ್ ಸುಳ್ಳು ತುಂಬಾ ಪ್ರಚಾರಕ್ಕೆ ಬರಲಿಲ್ಲ. ಆದರೆ ಅಷ್ಟರಲ್ಲೇ ಅಮೆರಿಕದ ಕಡೆಯಿಂದ ಬೇರೆಯದ್ದೇ ದನಿ ಹೊರಟಿದೆ. ಭಾರತದ ಆಕ್ಷೇಪವನ್ನು ಈ ಬಾರಿ ಕೂಡ ಅಮೆರಿಕ ಸೀರಿಯಸ್ ಆಗಿ ತಗೊಂಡಿಲ್ಲ. ಬದಲಿಗೆ ಅತ್ಯಂತ ಅಹಂಕಾರಿ ಮತ್ತು ಉದ್ದಟ ಅನ್ನಿಸೋ ತರದ ಪ್ರತಿಕ್ರಿಯೆ ಅಮೆರಿಕದ ಕಡೆಯಿಂದ ಬರ್ತಾ ಇದೆ. ಗೆಳೆಯರೆ, ಇಲ್ಲಿ ಅಮೆರಿಕದಿಂದ ದೊಡ್ಡ ನಿರೀಕ್ಷೆಗಳು ಭಾರತಕ್ಕೂ ಏನಿಲ್ಲ. ಆದರೆ ಭಾರತ ಅಮೆರಿಕದ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಹೇಳ್ಕೊಳ್ಳುತ್ತೆ. ಅಮೆರಿಕ ಹಾಗೂ ಭಾರತದ ನಡುವೆ ಕ್ವಾಡ್ ಕೂಟ ಇದೆ. ಇಂಡೋ ಪೆಸಿಫಿಕ್ ಅಲ್ಲಿ ಅಮೆರಿಕದ ಹಿತಾಸಕ್ತಿಗಳನ್ನ ಭಾರತ ಕಾಪಾಡ್ತಾ ಇದೆ. ಇಷ್ಟೆಲ್ಲ ಇದ್ದಾಗ ಭಾರತೀಯ ನಾವಿಕರ ಮೇಲೆ ಅಮೆರಿಕ ಮಿಸೈಲ್ ದಾಳಿ ಮಾಡೋದು ದ್ರೋಹ ಅನ್ನಿಸ್ಕೊಳ್ಳುತ್ತೆ. ಆಯ್ತು, ಅವರು ನಾವೆಲ್ ಬ್ಲಾಕೇಡ್ ಹಾಕಿದ್ದಾರೆ, ಅದನ್ನ ಉಲ್ಲಂಘನೆ ಮಾಡಿದ್ದನ್ನು ಅವರು ಸಹಿಸ್ತಾ ಇಲ್ಲ ಅಂದ್ರೂ ಕೂಡ ಹಡಗುಗಳ ಮೇಲೆ ಮಿಸೈಲ್ ದಾಳಿ ಅನ್ನೋದು ಪರಿಹಾರ ಅಲ್ಲ. ಅದನ್ನ ಮೀರಿ ಅಲ್ಲಿ ಬೇರೆ ಅವಕಾಶಗಳು ಇರುತ್ತವೆ. ಹಡಗುಗಳನ್ನ ವಶಕ್ಕೆ ತಗೋಬಹುದು, ಸಿಬ್ಬಂದಿಯನ್ನ ಬಂಧಿಸಿ ಆನಂತರ ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡಬಹುದು, ಬೇರೆ ಏನು ಬೇಕಾದರೂ ಮಾಡಬಹುದು. ಆದ್ರೆ ದಾಳಿ ಮಾಡೋದು ಸರಿಯಲ್ಲ.
ಇಷ್ಟೆಲ್ಲದರ ಮೇಲೂ ಅಮೆರಿಕ ಮಿಸೈಲ್ ದಾಳಿ ಮಾಡಿದೆ. ಅದರಲ್ಲಿ 3 ಭಾರತೀಯರು ಸಾವಿಗೀಡಾಗಿದ್ದಾರೆ. ಇದನ್ನ ಅಮೆರಿಕ ಭಾರತದ ಗಮನಕ್ಕೆ ತಗೊಂಡು ಬರ್ತಾ ಇದೆ, ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಮೆರಿಕ ಒಂದು ಸಾರಿ ಹೇಳಿ ಭಾರತೀಯ ನಾವಿಕರ ಸಾವಿನ ಬಗ್ಗೆ ಒಂದು ಶೋಕ ವ್ಯಕ್ತಪಡಿಸಿ ಇನ್ನು ಮುಂದೆ ಹೀಗಾಗದ ಹಾಗೆ ನೋಡ್ಕೋತೀವಿ ಅಂತ ಹೇಳಿದ್ರೆ ಅದನ್ನ ಸ್ನೇಹಕ್ಕೆ ಕೊಡ್ತಾ ಇರೋ ಗೌರವ ಅಂತ ಅಂದ್ಕೋಬಹುದಿತ್ತು. ಆದ್ರೆ ಅಮೆರಿಕ ಕನಿಷ್ಠ ಅದನ್ನು ಕೂಡ ಮಾಡಿಲ್ಲ. ಬದಲಿಗೆ ಅತ್ಯಂತ ಉದ್ದಟತನದಿಂದ ನಮ್ಮ ಬ್ಲಾಕೇಡ್ ಅನ್ನು ಉಲ್ಲಂಘಿಸಿದ್ರೆ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮೂಲಕ ನಾವು ಆ ಹಡಗುಗಳ ಮೇಲೆ ದಾಳಿ ಮಾಡಿದ್ದು ಸರಿ ಇದೆ ಅನ್ನೋ ಅರ್ಥದಲ್ಲಿ ಅಮೆರಿಕ ಮಾತಾಡ್ತಾ ಇದೆ. ಈಗ ಭಾರತ ಏನ್ ಮಾಡುತ್ತೆ? ಇಲ್ಲಿ ಇರಾನ್ ತನ್ನ ತೈಲವನ್ನ ವ್ಯಾಪಾರ ಮಾಡ್ಕೊಳ್ಳೋದನ್ನ ನಾವು ತಡಿಬೇಕು, ಹೀಗಾಗಿ ಬ್ಲಾಕೇಡ್ ಹಾಕೊಂಡಿದ್ದೀವಿ, ಅದನ್ನ ಉಲ್ಲಂಘಿಸುವ ಹಡಗುಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅನ್ನೋದು ಅಮೆರಿಕ ಹೇಳ್ತಾ ಇರೋ ಮಾತು. ಇಲ್ಲಿ ಅವರದಲ್ಲದ ಸಮುದ್ರದಲ್ಲಿ ಅಮೆರಿಕಾದಿಂದ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ನಾವೆಲ್ ಬ್ಲಾಕೇಡ್ ಹಾಕೋದಿಕ್ಕೆ ಅಮೆರಿಕ ಯಾರು? ಇನ್ನು ಅದನ್ನ ಪಾಲಿಸೋದಿಕ್ಕೆ ಅದೇನು ವಿಶ್ವಸಂಸ್ಥೆ ಹಾಕಿರೋ ಬ್ಲಾಕೇಡ್ ಅಲ್ಲ, ಅಮೆರಿಕಾದ ಏಕಪಕ್ಷೀಯ ಬ್ಲಾಕೇಡ್. ಅದನ್ನ ಯಾರಾದ್ರೂ ಯಾಕೆ ಗೌರವಿಸಬೇಕು? ಇಂಥ ಬ್ಲಾಕೇಡ್ಗಳು ಜಾಗತಿಕ ವ್ಯಾಪಾರದ ಮೇಲೆ, ಜಾಗತಿಕ ಇಂಧನ ಸುರಕ್ಷತೆಯ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಇನ್ನು ಅಮೆರಿಕದ ಈ ಬ್ಲಾಕೇಡ್ ನಡುವೆ ಕೂಡ ಇರಾನ್ನಿಂದ ಚೈನಾಗೆ ಹೋಗ್ತಾ ಇರೋ ತೈಲ ಹೋಗ್ತಲೇ ಇದೆ. ಚೈನಾದ ಹಡಗುಗಳಲ್ಲಿ ದಾಳಿಗೀಡಾಗ್ತಾ ಇಲ್ಲ. ಹಾಗಂತ ಇಲ್ಲಿ ಕೂಡ ದಾಳಿಗೀಡಾಗಿರೋ ಹಡಗುಗಳು ಭಾರತದ ಧ್ವಜವನ್ನ ಹೊಂದಿದ ಅಥವಾ ಭಾರತದ ಕಂಪನಿಗಳ ಮಾಲೀಕತ್ವದ ಹಡಗುಗಳಲ್ಲ. ಮೆರಿವೆಕ್ಸ್ ಹಾಗೂ ಸೆಟೆಬೆಲ್ಲೋ ಎರಡೂ ಕೂಡ ಪಲಾವ್ ದೇಶದ ಧ್ವಜಗಳನ್ನ ಹೊಂದಿದ ಹಡಗುಗಳು. ಇನ್ನು ಜಲವೀರ್ ಅನ್ನೋದು ಪಶ್ಚಿಮ ಆಫ್ರಿಕಾದ ಗಿನಿಬಿಸಾವ್ ಧ್ವಜವನ್ನ ಹೊಂದಿದ್ದ ಹಡಗು. ಆದ್ರೆ ಈ 3 ಹಡಗುಗಳಲ್ಲಿದ್ದ ನಾವಿಕರು ಭಾರತೀಯರು. ಇನ್ನು ಯಾವ ಹಡಗಲ್ಲಿ ಯಾವ ನಾವಿಕರಿದ್ದಾರೆ ಅನ್ನೋದು ಅಮೆರಿಕದ ದಾಳಿಕೋರರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ. ಯಾವ ದೇಶದ ಹಡಗಾದ್ರೂ ಆಗ್ಲಿ, ವ್ಯಾಪಾರಿ ಹಡಗುಗಳ ಮೇಲೆ ಅಂತಾರಾಷ್ಟ್ರೀಯ ಜಲವ್ಯಾಪ್ತಿಯಲ್ಲಿ ಯಾವುದಾದ್ರೂ ದೇಶ ದಾಳಿ ಮಾಡುತ್ತೆ ಅಂದ್ರೆ ಸಮುದ್ರ ಕಳ್ಳರಿಗೂ ಇವರಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಸ್ಟೇಟ್ ಆಫ್ ಹಾರ್ಮೂಸ್ ಅಲ್ಲಿ ಇರಾನ್ ಬ್ಲಾಕೇಡ್ ಹಾಕೋದು, ಬಾಬ್ ಅಲ್ ಮಂದಾಬ್ ಅಲ್ಲಿ ಹೌತಿಗಳು ಸಮುದ್ರ ಮಾರ್ಗವನ್ನ ತಡೆಯೋದು, ಇದೆಲ್ಲ ಹೇಗೆ ಅಪರಾಧ, ಅಕ್ಷಮ್ಯ, ಕಾನೂನು ಬಾಹಿರ ಅನ್ನಿಸ್ಕೊಳ್ತೋ ಹಾಗೆ ಅಮೆರಿಕ ಗಲ್ಫ್ ಆಫ್ ಒಮಾನ್ ನಲ್ಲಿ ಮಾಡ್ತಾ ಇರೋದು ಅನೈತಿಕ, ಅಕ್ರಮ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಅಮೆರಿಕಾನ ಅಲ್ಲಿ ತಡೆಯೋರು ಯಾರು, ಕೇಳೋರು ಯಾರು? ಅಟ್ಲೀಸ್ಟ್ ಚೈನಾ ತನ್ನ ಹಡಗುಗಳ ಮೇಲೆ ದಾಳಿ ಆದರೆ ರೇರ್ ಅರ್ತ್ ಮಿನರಲ್ಸ್ ಅನ್ನು ನಿಲ್ಲಿಸುತ್ತೆ, ಅಮೆರಿಕದ ವಿರುದ್ಧ ವ್ಯಾಪಾರ ನಿರ್ಬಂಧಗಳನ್ನು ಹೇರುತ್ತೆ. ಆದರೆ ಭಾರತ ಈಗಲೂ ಕೂಡ ಅಮೆರಿಕದ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತಾಡಿದ್ರೆ ಎಲ್ಲಿ ಆಗ್ತಾ ಇರೋ ವ್ಯಾಪಾರ ಒಪ್ಪಂದ ಮತ್ತಷ್ಟು ತಡ ಆಗುತ್ತೋ ಅನ್ನೋ ಆತಂಕಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ನಮಗೆ ಅಮೆರಿಕದ ವೀಸಾಗಳು ಬೇಕು, ಅಮೆರಿಕದ ಸಾಫ್ಟ್ವೇರ್ ಮಾರ್ಕೆಟ್ ಬೇಕು, ಅಮೆರಿಕ ಜೊತೆ ವ್ಯಾಪಾರ ಬೇಕು, ಸರಿ. ಆದರೆ ಅದಕ್ಕಾಗಿ ಭಾರತೀಯ ನಾಗರಿಕರ ಪ್ರಾಣ ಪಣಕ್ಕಿಡಬಾರದು ಅಲ್ವಾ? ಇನ್ನು ಈ ದಾಳಿ ನಡೀತಿರೋ ಹೊತ್ತಲ್ಲಿ ಇನ್ನೂ ಒಂದು ಸುದ್ದಿ ಬರ್ತಾ ಇದೆ. ಜೂನ್ 15ರಿಂದ 17ರವರೆಗೆ ಫ್ರಾನ್ಸ್ ಅಲ್ಲಿ G7 ಶೃಂಗ ನಡೀತಾ ಇದೆ. ಅದಕ್ಕೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ಕತಾರ್, ಸೌದಿ, UAE, ಯುಕ್ರೇನ್, ಸಿರಿಯಾ ಮುಂತಾದ ದೇಶಗಳಿಗೆ ವಿಶೇಷ ಆಹ್ವಾನವನ್ನು ಫ್ರಾನ್ಸ್ ಕೊಟ್ಟಿದೆ. ಅಲ್ಲಿ ಭಾರತದ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ನಡುವೆ ಮಾತುಕತೆಗಳು ನಡೆಯುತ್ತವೆ ಅಂತ ಹೇಳ್ತಾ ಇದ್ದಾರೆ. ಫ್ರಾನ್ಸ್ ಕೂಡ ಭಾರತದಷ್ಟೇ ಅನ್ನೋದಕ್ಕಿಂತ ಭಾರತಕ್ಕಿಂತ ಸ್ವಲ್ಪ ಹೆಚ್ಚೆ ಅಮೆರಿಕದಿಂದ ಅವಮಾನಕ್ಕೀಡಾಗಿದೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಬಗ್ಗೆ ಟ್ರಂಪ್ ತುಂಬಾ ಕೀಳು ಅಭಿರುಚಿಯ ಮಾತುಗಳನ್ನಾಡಿದ್ದಾರೆ. ಮ್ಯಾಕ್ರಾನ್ನ ಹೆಂಡತಿ ಮ್ಯಾಕ್ರಾನ್ಗೆ ಹೊಡಿತಾರೆ ಅನ್ನೋ ಥರದ ಅಸಂಬದ್ಧ ಮತ್ತು ಅಮೆರಿಕಾದಂತಹ ದೇಶದ ಅಧ್ಯಕ್ಷನ ಘನತೆಗೆ ತಕ್ಕದ್ದಲ್ಲದ ಮಾತುಗಳು ಟ್ರಂಪ್ ಬಾಯಲ್ಲಿ ಬಂದಿವೆ. ಮ್ಯಾಕ್ರಾನ್ ಅದ್ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ಬದಲಿಗೆ ಫ್ರಾನ್ಸ್ ಯುರೋಪಿಯನ್ ಯೂನಿಯನ್ ಅಮೆರಿಕಾದಿಂದ ದೂರ ಆಗೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಸದ್ದಿಲ್ಲದೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನ್ಯಾಟೋ ಹಾಗೂ ಯುರೋಪಿನ ರಕ್ಷಣಾ ಜವಾಬ್ದಾರಿಯನ್ನ ಅಮೆರಿಕಾದಿಂದ ಫ್ರಾನ್ಸ್ ಕಿತ್ಕೊಳ್ಳೋ ಸಾಧ್ಯತೆಗಳು ಕೂಡ ಅಲ್ಲಿ ಕಾಣ್ತಾ ಇವೆ. ಆ ನಿಟ್ಟಲ್ಲಿ ಫ್ರಾನ್ಸ್, ಜರ್ಮನಿ ಹಾಗೂ ಬ್ರಿಟನ್ ಕೂಟಗಳು ದೊಡ್ಡ ಹೆಜ್ಜೆ ಇಡ್ತಾ ಇವೆ. ಅದರ ನಾಯಕತ್ವವನ್ನು ಮ್ಯಾಕ್ರಾನ್ ವಹಿಸಿಕೊಳ್ತಾ ಇದ್ದಾರೆ. ಆ ಮೂಲಕ ಅಮೆರಿಕಾದ ಅಧ್ಯಕ್ಷನ ಮಾತುಗಳ ವಿರುದ್ಧ ಫ್ರಾನ್ಸ್ ರಿವೆಂಜ್ ಹೇಳೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ G7 ಮೀಟ್ ಅನ್ನೋದು ಅವರಿಗೆ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ G20 ಗ್ರೂಪಿನ ದೇಶಗಳಿಗೆ ಕೂಡ ಮ್ಯಾಕ್ರಾನ್ G7 ಸಮ್ಮೇಳನಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಲ್ಲಿ ಮೋದಿ ಭಾರತೀಯ ನಾವಿಕರಿದ್ದ ಹಡಗುಗಳ ಮೇಲಿನ ದಾಳಿಯ ಬಗ್ಗೆ ಕೂಡ ಟ್ರಂಪ್ ಜೊತೆ ಮಾತಾಡ್ತಾರೆ. ಆ ಸುದ್ದಿ ನಮಗೆ ಓದೋದಕ್ಕೆ ಕೇಳೋದಕ್ಕೆ ಸಿಗುತ್ತೆ. ಆದರೆ ಇದು ಅಷ್ಟಕ್ಕೆ ಸೀಮಿತ ಆಗಬಾರದು. ಅಮೆರಿಕದ ಅಹಂಕಾರಕ್ಕೆ ಪಾಠ ಕಲಿಸೋ ನಿಟ್ಟಲ್ಲಿ ಭಾರತ ಹೆಜ್ಜೆ ಹಾಕಬೇಕು ಮತ್ತು ಆ ಶಕ್ತಿಯನ್ನ ಮೊದಲು ಗಳಿಸಿಕೊಳ್ಳುವ ಕಡೆಗೆ ಗಮನ ಕೊಡಬೇಕು. ಇದು ಗೆಳೆಯರೆ, ಭಾರತೀಯ ನಾವಿಕರ ಮೇಲಿನ ದಾಳಿಯ ಬಗ್ಗೆ ಅಮೆರಿಕದ ಉದ್ದಟ ಪ್ರತಿಕ್ರಿಯೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.